ಇಲ್ಲೊಂದು ಕುಡಿಕ ನಂಗೊಂದು ಕುಡು ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾವ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀವಿ. ಈ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಯಾಕೆ ಪದೇ ಪದೇ ಮೀಟ್ ಆಗೋದಕ್ಕೆ ಒಂದು ರೀಸನನ್ನು ಹುಡುಕ್ತೀವಿ ಅಂತ ಅಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತೀವಿ. ಹೆಚ್ಚು ನಾನು ವಾಯ್ಸ್ ಓವರ್ ಮಾಡಿಲ್ಲ, ರಿಯಲ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಇಲ್ಲಿ ನಾನು ಹೋದ ತಕ್ಷಣಕ್ಕೆ ನನಗೆ ಕೋಳಿ ಆಗು ನೀನು ಅಂತ ಹೇಳ್ತಾ ಇದ್ನು. ನಾನು ಯಾವ ರೀತಿ ಆಗಬೇಕು ಗೊತ್ತಿಲ್ಲ, ನೀನು ತೋರಿಸು ಅಂತ ಹೇಳಿದಾಗ ಅವನೇ ತೋರಿಸ್ತಾ ಇದ್ನು. ಆಮೇಲೆ ಈ ಕೇಕ್ ಕಟ್ ಮಾಡಿ ನನಗೋಸ್ಕರ ಕೇಕ್ನಲ್ಲಿ ಉಪ್ಪು ಹಾಕೊಂಡು ತಗೊಂಡು ಬಂದಿದ್ದಾನೆ. ಇವಾಗ ನಾನು ಅದನ್ನು ತಿನ್ನಬೇಕು. ಇಲ್ಲಿ ನೋಡಬಹುದು ನೀವು, ಅವನು ಒಳಗಡೆ ಹೋಗಿ ಕೇಕಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕೊಂಡು ತಗೊಂಡು ಬಂದಿದ್ದಾನೆ. ನಾನು ಸ್ವಲ್ಪ ಸೈಡಲ್ಲಿ ತಗೊಂಡ್ರೆ ಇಲ್ಲ ಇಲ್ಲಿ ಈ ಸೈಡ್ ತಗೋ ಅಂತಂದ್ಬಿಟ್ಟು ಹೇಳ್ತಾ ಇದ್ನು. ನೀನೇ ತಿನ್ನಿಸ್ಬಿಡು ಅಂತ ಹೇಳಿದೆ. ಯಾಕೆ ಅಂತಂದರೆ ಅವನು ಲಾಸ್ಟ್ವರೆಗೂ ಕೇಳೋದೇ ಇಲ್ಲ. ಹಾಗಾಗಿ ಇವಾಗ ನೋಡ್ತಾ ಇದ್ದೀರ ಸ್ವಲ್ಪ ತಿನ್ನಿಸಿದ್ದಾನೆ. ಅದರಲ್ಲಿ ಉಪ್ಪು ಹಾಕ್ಕೊಂಡು ತೊಗೊಂಡು ಬಂದಿದ್ನು. ಆಯಿತು ತುಂಬ ಉಪ್ಪಿದೆ ಅಂತ ನಾನು ಹೇಳಿದ್ಮೇಲೆ ಅವನು ಆಯಿತು ಇವಳು ತಿಂದಿದ್ದಾಳೆ ಅಂತ ಅಂದ್ಬಿಟ್ಟು ಆವಾಗ ತಗೊಂಡು ಹೋಗ್ತಾ ಇದ್ದಾನೆ. ನೋಡ್ಬೋದು ಇಲ್ಲಿ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಸೇರಿಕೊಂಡು ಅವನನ್ನು ತುಂಬಾ ಚಿಡಾಯಿಸ್ತೀವಿ. ಹಾಗಾಗಿ ಅವನು ಕೂಡ ನಮ್ಮಿಬ್ಬರನ್ನ ಯಾವಾಗಲೂ ಟಾರ್ಗೆಟ್ ಮಾಡ್ತಿರ್ತಾನೆ. ಇವಾಗ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಅವನು ನನ್ನ ಬರ್ತ್ಡೇ ಮಾಡ್ತಾ ಇಲ್ಲ, ನೀವು ನಿಮ್ಮದೇ ಬರ್ತ್ಡೇನ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ನು. ಹಾಗಾಗಿ ಅವನಿಗೂ ಕೂಡ ಒಂದು ಸರನ ಹಾಕಿ ಇಲ್ಲಿ ಟೋಪಿನ ಹಾಕಿದ್ದೀವಿ. ನೋಡ್ಬೋದು ಅವನ ಬರ್ತಡೇಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಈ ಸಲ ಚೆನ್ನಾಗಿ ಮಾಡಿಕೊಂಡು ಬೇರೆಯವರ ಬರ್ತಡೇ ಇದ್ದರೆ ತುಂಬಾ ಇಂಟ್ರೆಸ್ಟು, ಮಮ್ಮಿದಾಗಿರಲಿ ಪಪ್ಪಂದಾಗಿರಲಿ ಅಥವಾ ಅಣ್ಣಂದಿರದಾಗಿರಲಿ ಯಾರದೇ ಇದ್ದರೂ ತುಂಬ ಇಂಟ್ರೆಸ್ಟಿಂದ ಜಾಯ್ನ್ ಆಗ್ತಾನೆ. ಇಲ್ಲಿ ನೋಡ್ಬೋದು ಕೇಕ್ ಯಾವ ರೀತಿಯಾಗಿ ಕಟ್ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವ್ರ ಪಪ್ಪನ ಜೋಡಿ. ಹಾಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಫೋಟೋಸ್ ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂದನೇ ನಿಂತ್ಕೊಳ್ತಾನೆ. ಅಟೆನ್ಷನ್ ಆಗಿ ಸ್ವಲ್ಪ ಕೂಡ ಅಳಗಾಡೋದಿಲ್ಲ. ಇಲ್ಲಿ ನೋಡ್ಬೋದು ಫೋಟೋಸ್ ಎಲ್ಲ ತೆಗೆದ ನಂತರ ಫೋಟೋ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಪದೇ ಪದೇ ಬಂದು ನೋಡ್ತಾ ಇದ್ನು. ಹಾಗೆ ತಾನೇ ಸ್ವತಃ ಕೂಡ ವಿಡಿಯೋ ಮಾಡೋದು ಫೋಟೋ ಮಾಡೋದು ಅವಾಗವಾಗ ಮಾಡ್ತಿರ್ತಾನೆ. ಇಲ್ಲಿ ನೋಡ್ಬೋದು ಅವ್ರ ಅಣ್ಣ ಫೋಟೋ ತೆಗೆಯುವಾಗ ತೋರಿಸು ಇಲ್ಲಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ನೋಡಿ ಚೆಕ್ ಮಾಡಿ ಹೋಗ್ತಾ ಇದ್ದಾನೆ. ನಿನ್ನೆ ರಾತ್ರಿ ಒಂದು ರೀಲ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಒಂದು ಶಾರ್ಟ್ ಮಾಡಿದ್ದೀವಿ. ಅದು ಹಾಡನ್ನು ಇವನೇ ಸೆಲೆಕ್ಟ್ ಮಾಡಿದ್ನು. ಅದನ್ನು ಪದೇ ಪದೇ ಹಚ್ಚಿ ಈ ರೀತಿ ಮಾಡೋಣ ಬನ್ನಿ ಅಂತಂದ್ಬಿಟ್ಟು ಕರೆದ್ಬಿಟ್ಟು ಎಲ್ಲರ ಜೊತೆ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ದಾನೆ. ಇನ್ನು ನೋಡಿಲ್ಲ ಅಂತಂದರೆ ನೋಡ್ಬೋದು. ಹಾಗೆ ಎಲ್ಲರೂ ಕೂಡ ಕೇಕೆಲ್ಲ ತಿನ್ನಿಸಿದ್ದಾಯಿತು. ಇವಾಗ ನನ್ನ ಮಗನಿಗೂ ಕೂಡ ಇಲ್ಲಿ ಶಾಲನ್ನು ಹಚ್ತಾ ಇದ್ದಾರೆ ಅಲ್ವಾ, ಯಾಕೆ ಅಂತಂದ್ಬಿಟ್ಟು ಮತ್ತೆ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಹೋಗೋದಕ್ಕೆ ತುಂಬಾ ಲೇಟಾಗಿತ್ತು. ಹಾಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಿಕೊಂಡು ಮತ್ತೆ ಹೋಗಬೇಕು ಮನೆಗೆ. ಎಲ್ಲರೂ ಕೂಡ ಇವಾಗ ಊಟ ಮಾಡ್ತಾ ಇದ್ದೀವಿ. ನೋಡ್ಬೋದು ಚಿಂಟು ನಾನು ಊಟಕ್ಕೆ ಎಲ್ರಿಗೂ ಕೊಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಟೇಬಲ್ಗೆ ನಿಂತ್ಕೊಂಡಿದ್ದಾನೆ. ನೋಡ್ಬೋದು ಹಾಗೆ ಎಲ್ರಿಗೂ ಕೂಡ ಏನು ಬೇಕಂದ್ರೂ ಕೊಡ್ತಾ ಇದ್ನು. ನನಗೆ ಮಾತ್ರ ನಾನು ಕೇಳಿದ್ರೆ ಜಿಲೇಬಿ ಮಾತ್ರ ನನಗೆ ಕೊಟ್ಟಿಲ್ಲ, ಲಾಸ್ಟಲ್ಲಿ ಕೊಟ್ಟನು. ಇಲ್ಲಿ ನೋಡ್ಬೋದು ಇಲ್ಲಿ ಬೇರೆಯವ್ರು ಎಲ್ರಿಗೂ ಕೂಡ ಎರಡೆರಡು ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಆದರೆ ನನಗೆ ಮಾತ್ರ ಒಂದೇ ಸಾಕು, ನಿನಗೆ ಇನ್ನು ಎರಡು ಎದಕ್ಕೆ ಬೇಕು, ಒಂದೇ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಆದಷ್ಟು ಇದೇ ಥರ ರಿಯಲ್ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಊಟದಲ್ಲಿ ಹೇಳಬೇಕು ಅಂತಂದರೆ ಆಲೂ ಬಾತು, ಸಾಂಬಾರು, ಹಾಗೆ ಹಪ್ಪಳ, ಜಿಲೇಬಿ, ಉಪ್ಪಿನಕಾಯಿ ಇದೆಲ್ಲವನ್ನ ಇತ್ತು. ಮನೆ ಊಟ ತುಂಬಾ ಚೆನ್ನಾಗಿತ್ತು.
जिलेबी ಈಗ ಇಲ್ಲೊಂದು ಕೊಡು ಈಗ ನಂಗೊಂದು ಕೊಡು. ಹಾಗೆ ಶ್ರಾವಣದ ತಯಾರಿ ಯಾವ ಥರ ನಡೀತಾ ಇದೆ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.